ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 28ನೇ ತಾರೀಕು ಭೌಮವಾಸರ ಅಂದ್ರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ತಿಥಿ ಇರುವಂತಹ ದಿನ. ಇದು ಈ ದಿನ ಸಂಜೆ 5:23 ಈ ಚತುರ್ದಶಿಯ ತಿಥಿ ಇರುತ್ತೆ. ನಂತರ ಹುಣ್ಣಿಮೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:27 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಸಂಜೆ 6:21 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ರಾತ್ರಿ 11:33 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕರ್ಕಾಟಕ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:40 ಸಂಜೆ 5:15 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 12:30 ಮಧ್ಯಾಹ್ನ 2:05 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:55 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:32 ಬೆಳಿಗ್ಗೆ 9:28 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಆರಂಭ ಮಾಡಬೇಡಿ. ಯಾಕೆಂದ್ರೆ ಈ ಸಮಯದಲ್ಲಿ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:54 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 8:35 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:55 ಮಧ್ಯಾಹ್ನ 12:29 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಈ ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವ್ರು ಈ ಒಂದು ಚಗೋದಯದ ಲಾಭದ ಸಮಯವನ್ನ ಬಳಸ್ಕೊಳ್ಳಿ. ಅಂದ್ರೆ ಇದರಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನ ಆರಂಭ ಮಾಡಿ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಪ್ರಯಾಣವನ್ನ ಪ್ರಾರಂಭ ಮಾಡಿ ನಿಮ್ಗೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ಈ ಚಗೋದಯದ ಲಾಭದ ಸಮಯ ಪಂಚಾಂಗದಲ್ಲಿ ಇರುತ್ತೆ. ಇದನ್ನ ತಿಳ್ಕೊಳ್ಬೇಕು. ವ್ಯಾಪಾರಸ್ಥರು ಪ್ರತಿನಿತ್ಯ ಇದನ್ನ ಅನುಸರಣೆ ಮಾಡಬೇಕು. ಇದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣುತ್ತೆ, ಒಳ್ಳೆದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:03 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳಿರಲಿ, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ವಿಚಾರ ಅಥವಾ ಖರೀದಿ ಮಾಡುವಂತಹ ವಿಚಾರ, ಇನ್ನು ಈ ಖರೀದಿ ಪ್ರಕ್ರಿಯೆಗೆ ನೀವು ಅಡ್ವಾನ್ಸ್ ಕೊಡುವಂಥದ್ದಾಗ್ಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗ್ಲಿ ಅಥವಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರಕ್ಕಾಗ್ಲಿ ಈ ದಿನದ ಕುಜ ಹೊರ ತುಂಬಾ ಸೂಕ್ತವಾಗಿದೆ. ಹಾಗೆ ಕುಜ ಶಕ್ತಿಗೆ
ಸಾಹಸಕ್ಕೆ, ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಸದ ಚಟುವಟಿಕೆಗಳನ್ನ ಮಾಡ್ತೀರಿ, ಕ್ರೀಡಾಪಟುಗಳು ವಿಶೇಷವಾಗಿ ನಿಮ್ಮ ಪ್ರತಿಭೆಯನ್ನ, ನಿಮ್ಮ ಸಾಮರ್ಥ್ಯವನ್ನ ಕ್ರೀಡೆಯಲ್ಲಿ ತೋರಿಸುವಂತ ಒಂದು ಸನ್ನಿವೇಶ ಬಂದ್ರೆ ಅಲ್ಲಿ ನಿಮಗೆ ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬಾ ಅನುಕೂಲಕರವಾಗಿರುವಂಥದ್ದು. ಅಂದ್ರೆ ನಿಮ್ಮ ಸ್ಪರ್ಧೆಗೆ ಸಂಬಂಧಪಟ್ಟಂತಹ ಒಳ್ಳೆಯ ಮಾಹಿತಿ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಸ್ಪರ್ಧೆಗೆ, ಕ್ರೀಡೆಗೆ, ಕ್ರೀಡಾಪಟುಗಳಾಗ್ಲಿ ವಿದ್ಯಾರ್ಥಿಗಳಾಗ್ಲಿ ಈ ಒಂದು ಸಮಯವನ್ನ ಬಳಸ್ಕೊಳ್ಬಹುದು, ಒಳ್ಳೆಯದಾಗತ್ತೆ. ಇನ್ನು ಇದೇ ಕುಜ ಅಹಂಕಾರಕ್ಕೆ ಕಾರಕ, ಆಕ್ರಮಣ ಮಾಡುವಂತಹ ಬುದ್ಧಿ, ಅಗ್ರೆಸಿವ್ ನೇಚರ್, ಇದಕ್ಕೂ ಕೂಡ ಕುಜ ಕಾರಕನಾಗಿರೋದ್ರಿಂದ ಈ ದಿನ ಅಧಿಕಾರಿ ವರ್ಗದವರು ನಿಮ್ಮ ವ್ಯಾಪ್ತಿಯನ್ನು ಮೀರಲಿಕ್ಕೆ ಹೋಗಬೇಡಿ. ನಿಮ್ಮ ಚೌಕಟ್ಟಿನೊಳಗೆ ನಿಮ್ಮ ವ್ಯವಹಾರಗಳಿರಬೇಕು. ಇದನ್ನು ಜಾಗ್ರತೆಯಿಂದ ನೀವು ಅನುಸರಣೆ ಮಾಡಬೇಕು. ತುಂಬ ಹೊಂದಾಣಿಕೆ ಬೇಕಾಗತ್ತೆ. ಅಷ್ಟೇ ತಾಳ್ಮೆಯಿಂದ ಕೂಡ ಇದನ್ನು ನೀವು ಇರಬೇಕಾಗತ್ತೆ. ಇನ್ನು ಒಡ ಹುಟ್ಟಿದವರಿಗೆ, ಸಹೋದರರಿಗೂ ಕೂಡ ಕುಜ ಕಾರಕನಾಗಿರೋದ್ರಿಂದ ಈ ದಿನ ಮನೆಯಲ್ಲಿ ನಿಮ್ಮ ಸಹೋದರರ ಜೊತೆ ಕೆಲವೊಂದು ವಿಚಾರಗಳಲ್ಲಿ ಮಾತುಕತೆ ನಡೆಸುವಂತ ಸಂದರ್ಭಗಳು ಕೂಡ ಇದೆ. ಆದರೆ ಈ ಮಾತುಕತೆ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗಬಾರ್ದು. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮುಂದುವರಿಸಿದ್ರೆ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಈ ದಿನ ಇರುವಂತಹ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನ ತಂದು ಕೊಡುತ್ತೆ. ಯಾಕೆಂದ್ರೆ ಗುರು ಹೋರ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿ ಇರುತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 1:35 ಇನ್ನು ರಾತ್ರಿ 8:07 ರಾತ್ರಿ 8:59 ಹಾಗೆ ಮಧ್ಯರಾತ್ರಿ 2:11 ರಾತ್ರಿ 3:04 ಗುರು ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಅಷ್ಟೊಂದು ಚೆನ್ನಾಗಿಲ್ಲ, ಇದು ಫೇವರಬಲ್ ಆಗಿಲ್ಲ. ಏಕೆಂದ್ರೆ ಶನಿ ನಿಧಾನ ಗತಿಯಲ್ಲಿ ಚಲಿಸೋನಾದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಶನಿ ಹೋರದಲ್ಲಿ ಆರಂಭ ಆದ್ರೆ ಅದು ಕೂಡ ನಿಧಾನ ಆಗುತ್ತೆ. ಫಲಿತಾಂಶಗಳು ಕೂಡ ತುಂಬಾ ತಡವಾಗಿ ಬರುತ್ತೆ. ಅದಕ್ಕಾಗಿನೇ ಈ ದಿನ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:19 ಮಧ್ಯಾಹ್ನ 12:27 ಇನ್ನು ರಾತ್ರಿ 7:14 ರಾತ್ರಿ 8:07 ಹಾಗೆ ರಾತ್ರಿ ಮಧ್ಯರಾತ್ರಿ 1:19 ಮಧ್ಯರಾತ್ರಿ 2:11 ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆದಾಗತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ತುಂಬಾ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ರವಿ ಹೋರಾದಿಂದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಹಾಗಾಗಿ ನಿಮ್ಮ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡ್ಲಿಕ್ಕಾಗ್ಲಿ ಅಥವಾ ಯಾವುದೇ ರೀತಿಯ ಪ್ರಯಾಣಕ್ಕಾಗ್ಲಿ ರವಿ ಹೋರಾದನ್ನ ನೀವು ಅನುಸರಣೆ ಮಾಡಬಹುದು. ಇನ್ನು ಸರ್ಕಾರದ ಮಟ್ಟದಲ್ಲಿ ಕೆಲಸ ಕಾರ್ಯಗಳಾಗಬೇಕಾಗಿದ್ರೆ, ಸರ್ಕಾರದ ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಪೆಂಡಿಂಗ್ ಇದ್ರೆ ಅದನ್ನ ಈ ದಿನ ಮುಂದುವರಿಸಲಿಕ್ಕೂ ಕೂಡ ರವಿ ಹೋರಾದಲ್ಲಿ ನೀವು ಪ್ರಯತ್ನ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಹಿರಿಯರನ್ನ, ಗಣ್ಯರನ್ನ, ರಾಜಕಾರಣಿಗಳನ್ನ, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಿ, ಒಳ್ಳೆದಾಗತ್ತೆ. ಈ ದಿನ ರವಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:47 ಬೆಳಿಗ್ಗೆ 7:55 ಇನ್ನು ಮಧ್ಯಾಹ್ನ 2:43 ಅಪರಾಹ್ನ 3:51 ಇನ್ನು ರಾತ್ರಿ 9:51 ರಾತ್ರಿ 10:43 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗತ್ತೆ. ಇನ್ನು ಈ ದಿನ ಇರುವಂತಹ ಚಂದ್ರ ಹೋರ ಏನಿದೆ ಇದು ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಚಂದ್ರ ಹೋರದಿಂದ ಅನುಕೂಲತೆಗಳು ಇರಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದಷ್ಟು ಈ ಚಂದ್ರ ಹೋರಾದಲ್ಲಿ ನಿಮಗೆ ನಷ್ಟಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಾಗ್ಲಿ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರು ಕೂಡ ಈ ಚಂದ್ರ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಕೂಡ ಈ ದಿನ ಚಂದ್ರ ಹೋರಾದಲ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನಿಮ್ಮ ಮನಸ್ಸು ತುಂಬಾ ಚಂಚಲವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನೀವು ಕೈಗೊಳ್ಳುವಂತಹ ತೀರ್ಮಾನಗಳು ಕೂಡ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ, ಶಾಶ್ವತವಾಗಿರಲ್ಲ. ಹಾಗಾಗಿನೇ ನಿಮ್ಮ
ಮನಸ್ಸಿನ ಚಂಚಲತೆ ಆಗಲಿ, ಕೆಲಸಗಳನ್ನ ಅಥವಾ ನಿಮ್ಮ ನಿರ್ಧಾರಗಳನ್ನ ಆಗಾಗ್ಗೆ ಬದಲಾಯಿಸುವಂತ ಪ್ರವೃತ್ತಿಗಾಗ್ಲಿ ಚಂದ್ರನೇ ಕಾರಕನಾಗಿರ್ತಾನೆ ಈ ದಿನ. ಅದಕ್ಕಾಗಿನೇ ಪ್ರಮುಖವಾದಂಥ ನಿರ್ಣಯವನ್ನ ಯಾವುದೇ ರೀತಿಯಲ್ಲಿದ್ರೂ ಕೂಡ ಚಂದ್ರ ಹೋರಾದಲ್ಲಿ ಈ ದಿನ ಕೈಗೊಳ್ಳಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 19 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 7 ನಿಮಿಷದಿಂದ ರಾತ್ರಿ 7 ಗಂಟೆ 14 ನಿಮಿಷದವರೆಗೆ, ಹಾಗೆ ಮಧ್ಯರಾತ್ರಿ 12 ಗಂಟೆ 27 ನಿಮಿಷದಿಂದ ಮಧ್ಯರಾತ್ರಿ 1 ಗಂಟೆ 19 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ, ನಿಮ್ಮ ಚಟುವಟಿಕೆಗಳನ್ನ ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನ ತಿಳ್ಕೊಳ್ಳಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ನೀವು ಕೇಳಿಸ್ಕೊಳ್ಳಿ. ಇದನ್ನ ನೀವು ಅನುಸರಣೆ ಮಾಡಿದ್ರೆ ಸಾಕು. ಯಾಕೆಂದ್ರೆ ನೀವು ನಿರೀಕ್ಷೆ ಮಾಡುವಂತ ಎಲ್ಲ ವಿಚಾರಗಳು ಕೂಡ ಈ ಪಂಚಾಂಗದಲ್ಲೇ ಇರುತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಈ ಪಂಚಾಂಗವನ್ನ ಅನುಸರಣೆ ಮಾಡಿ ಇಲ್ಲಿ ನಿಮ್ಮ ಚಟುವಟಿಕೆಗಳನ್ನ ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಕೈಗೊಂಡ್ರೆ ಉತ್ತಮ ಫಲ ಸಿಕ್ಕತ್ತೆ, ಇದನ್ನು ಕೂಡ ನೀವು ಈ ಪಂಚಾಂಗದ ವಿವರಗಳಿಂದ ತಿಳ್ಕೊಳ್ಬಹುದು. ಹಾಗಾಗಿ ಪ್ರತಿನಿತ್ಯ ನೀವು ಇದನ್ನ ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನ ಈ ಸಂದರ್ಭದಲ್ಲಿ ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಚಾತುರ್ಮಾಸ ವ್ರತದ ಪ್ರಭಾವ ಏನು, ಅದನ್ನ ಅನುಸರಣೆ ಮಾಡುವುದರಿಂದ ಸಿಕ್ಕುವಂತಹ ಫಲಗಳೇನು ಅನ್ನುವಂಥದ್ರ ಬಗ್ಗೆ ನೋಡೋಣ. ಇದು ಈ ಚಾತುರ್ಮಾಸದ ಅನುಸರಣೆ ಕೇವಲ ಯತಿಗಳಿಗೆ, ಗುರುಗಳಿಗಷ್ಟೇ ಅಲ್ಲ, ಪ್ರತಿಯೊಬ್ಬರೂ ಕೂಡ ಸಾಂಸಾರಿಕವಾಗಿರುವಂತಹ ಗೃಹಸ್ಥಾಶ್ರಮದಲ್ಲಿರುವಂಥವರು ಕೂಡ ಇದನ್ನ ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿ ತಿಳಿಸಿರುವಂತಹ ಒಂದು ವಿಚಾರ. ಹಾಗಾಗಿ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಈ 4 ತಿಂಗಳ ಅವಧಿಯಲ್ಲಿ ಯಾವ ಕೆಲಸಗಳನ್ನ ಮಾಡಬೇಕು, ಮಾಡಬಾರದು ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ಈ ಶ್ರಾವಣ ಮಾಸ ಅಂದ್ರೆ ಆಷಾಢ ಮಾಸ ಮತ್ತೆ ಶ್ರಾವಣ ಮಾಸ, ಇಲ್ಲಿ ನಾವು ಕಾಯಿ ಪಲ್ಯವನ್ನು ತಿನ್ನಬಾರದು. ಭಾದ್ರಪದ ಮಾಸದಲ್ಲಿ ಮೊಸರನ್ನ, ಆಶ್ವಯುಜ ಮಾಸದಲ್ಲಿ ಹಾಲನ್ನ, ಹಾಗೆ ಕಾರ್ತಿಕ ಮಾಸದಲ್ಲಿ ದ್ವಿದಳ ಧಾನ್ಯಗಳು, ಬೇಳೆ ಇತ್ಯಾದಿಗಳನ್ನ ಉಪಯೋಗಿಸಬಾರ್ದು. ಇವೆಲ್ಲವೂ ಕೂಡ ವರ್ಜ್ಯ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಬೇಕು. ಇನ್ನು ಈ ಚಾತುರ್ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನ ಉಪಯೋಗಿಸಬಾರದು ದಿನನಿತ್ಯದ ಬಳಕೆಯಲ್ಲಿ ಅನ್ನುವಂಥ ಒಂದು ವಿಚಾರ ಇದೆ. ಇದು ಬಹಳ ಮುಖ್ಯವಾಗಿ ನಾವು ತಿನ್ನುವಂಥ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸಿರುವಂಥದ್ದು ಚಾತುರ್ಮಾಸ. ಏಕೆಂದ್ರೆ ಇದು ತೀವ್ರತರವಾಗಿರುವಂತಹ ಮಳೆಗಾಲ, ಜೊತೆಗೆ ರೈತಾಪಿ ವರ್ಗದವರಿಗೆ ಕೃಷಿ ಕೆಲಸಗಳು ಕೂಡ ಇರುವಂತಹ ಸಂದರ್ಭ. ಅದಕ್ಕಾಗಿನೇ ಇಲ್ಲಿ ಭಕ್ತರು ಯಾವ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಚಾತುರ್ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನ ನಿಷೇಧಗೊಳಿಸಿರುವಂಥದ್ದು ಇದೆ. ಇದರಲ್ಲಿ ಚಿಪ್ಪಿಯ ಸುಣ್ಣ, ಚರ್ಮ ಪಾತ್ರದಲ್ಲಿರುವಂತಹ ನೀರು, ಕಂಚಿ ನಿಂಬೆ, ಮಾದಲಕಾಯಿ, ಇನ್ನು ವಿಷ್ಣುವಿಗೆ ನೈವೇದ್ಯ ಮಾಡದೇ ಇರುವಂತಹ ಅನ್ನ, ಇನ್ನು ತಳ ಹಿಡಿದಂತಹ ಅನ್ನ, ಕಾಡು ಕಡಲೆ, ಮಾಂಸ, ಇವು 8 ಆಮಿಷ ಗುಣಗಳನ್ನ ಹೊಂದಿರುವಂಥವು. ಹಾಗಾಗಿ ಈ ಪದಾರ್ಥಗಳನ್ನ ವರ್ಜ್ಯ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಅವರೆ, ಉದ್ದು, ಉಪ್ಪೇರಿ ಅಂದ್ರೆ ಬಾಳಕದ ಮೆಣಸಿನಕಾಯಿ, ಬದನೆಕಾಯಿ, ಹಾಗೆ ಕಲ್ಲಿಂಗಡಿ, ಬಹುಬೀಜ ಫಲ, ನಿರ್ಬೀಜ ಅಂದ್ರೆ ಬಾಳೆಹಣ್ಣು, ಕೆಂಪು ಗೆಡ್ಡೆ ಗೆಣಸು, ಕುಂಬಳಕಾಯಿ, ಕಬ್ಬು, ಹೊಸಬುಗರೆ, ನೆಲ್ಲಿಕಾಯಿ, ಹುಣಸೆ ಫಲ, ಇವುಗಳ ಸೇವನೆಯನ್ನ, ಹಾಗೆ ಮಂಚ, ಪಲ್ಲಂಗ ಮೊದಲಾದವುಗಳಲ್ಲಿ ಮಲಗುವಂಥದ್ದನ್ನ, ಮತ್ತೆ ಋತುಕಾಲದ ಹೊರತಾಗಿ ಸ್ತ್ರೀ ಸಂಘ ಮಾಡುವಂಥದ್ದು, ಪರಾನ್ನ ಭೋಜನ ಮಾಡುವಂಥದ್ದು, ಜೇನುತುಪ್ಪ, ಪಡವಲಕಾಯಿ, ಉದ್ದು, ಉರುಳಿ, ಬಿಳಿ ಸಾಸಿವೆ, ಇವುಗಳನ್ನು ಕೂಡ ವರ್ಜ್ಯ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ಕೆಲವು ಗ್ರಂಥಗಳಲ್ಲಿ ತಿಳಿಸಿರುವ ಪ್ರಕಾರ ಗೋವು ಮತ್ತು ಎಮ್ಮೆಗಳ ಹೊರತಾದ ಪ್ರಾಣಿಗಳ ಹಾಲನ್ನ ಬಳಸಬಾರದು, ಹಳಸಿದ ಅನ್ನವನ್ನ ತಿನ್ನಬಾರದು. ಇನ್ನು ಬ್ರಾಹ್ಮಣರಿಂದ ಕ್ರಯಕ್ಕೆ ತೆಗೆದುಕೊಂಡಂತಹ ರಸ ಪದಾರ್ಥಗಳು ಯಾವುದೇ ಇದ್ರೂ ಉಪಯೋಗಿಸಬಾರದು. ಇನ್ನು ಭೂಮಿಯಲ್ಲೂ ಉತ್ಪನ್ನವಾದಂತಹ ಉಪ್ಪು, ತಾಮ್ರದ ಪಾತ್ರೆಯಲ್ಲಿದ್ದಂತಹ ಗೋವಿನ ಹಾಲು, ಹೊಂಡದ ನೀರು, ಹಾಗೆ ಕೇವಲ ತಮಗಾಗಿ ಮಾಡಿಕೊಂಡಂತಹ ಅನ್ನ, ಇವು ಆಮಿಷ ಗುಣಗಳಿಂದ ಕೂಡಿದೆ ಅನ್ನುವಂಥ ವಿಚಾರ ಇದೆ. ಅದಕ್ಕಾಗಿ ಇದು ಕೂಡ ವರ್ಜ್ಯ ಆಗಬೇಕಾಗಿದೆ. ಇನ್ನು ಚಾತುರ್ಮಾಸದಲ್ಲಿ ಹವಿಷ್ಯ ಅನ್ನವನ್ನು ಉಂಡರೆ ದೋಷ ಇಲ್ಲ. ಹವಿಷ್ಯ ಗಣದಲ್ಲಿ ಸೇರುವಂತಹ ಪದಾರ್ಥಗಳು ಅಂತ ಹೇಳಿದ್ರೆ ಅಕ್ಕಿ, ಪಚ್ಚೆಸರು, ಜವೆ ಗೋಧಿ, ಎಳ್ಳು, ನವಣೆ, ನೆಲಗಡಲೆ, ಬಟಾಣಿ, ಇನ್ನು ಶಾಮೆ ಅಕ್ಕಿ, ಹಾಗೆ ಗೋಧಿ,
ಬಿಳಿಗೆಡ್ಡೆ, ಪಂಜರಗೆಡ್ಡೆ, ಸೈಂಧವ ಲವಣ, ಅಳಲೆಕಾಯಿ, ಹಿಪ್ಪಲಿ, ಜೀರಿಗೆ, ಶುಂಠಿ, ಹುಣಸೆ, ಬಾಳೆ, ನೆಲ್ಲಿ, ನೆಲನೆಲ್ಲಿ, ಸಕ್ಕರೆ ಇವುಗಳೆಲ್ಲ ಈ ಭವಿಷ್ಯ ಗಣಕ್ಕೆ ಬರುತ್ತೆ. ಇದನ್ನ ತಿನ್ಬಹುದು ಅನ್ನುವಂಥ ವಿಚಾರ ಇದೆ. ಆದರೆ ಎಣ್ಣೆಯಲ್ಲಿ ಕರಿಯದ ಪದಾರ್ಥಗಳು ಯಾವುದೇ ಇದ್ರೂ ಅದು ಭವಿಷ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಆಕಳ ಮಜ್ಜಿಗೆ, ಎಮ್ಮೆಯ ತುಪ್ಪ ಇವುಗಳನ್ನು ಕೂಡ ಕೆಲವು ಕಡೆ ಭವಿಷ್ಯ ಅಂತ ಹೇಳ್ತಾರೆ. ಭವಿಷ್ಯ ಅಂದರೆ ಅದು ನಿಷೇಧ ಅನ್ನುವಂಥ ಅರ್ಥದಲ್ಲಿರುತ್ತೆ. ಹಾಗೆ ಇಲ್ಲಿ ಗುಡವರ್ಜನ ಮಾಡಿದ್ರೆ, ಗುಡ ಅಂದರೆ ಬೆಲ್ಲವನ್ನ ಈ ಸಂದರ್ಭದಲ್ಲಿ ಉಪಯೋಗಿಸದೇ ಇದ್ರೆ ಸ್ವರ ಮಾಧುರ್ಯ ಉಂಟಾಗುತ್ತೆ. ಎಣ್ಣೆಯನ್ನು ವರ್ಜ್ಯ ಮಾಡಿದ್ರೆ ದೇಹ ಸೌಂದರ್ಯ ಹೆಚ್ಚತ್ತೆ, ಅಂದರೆ ಎಣ್ಣೆಯನ್ನು ಉಪಯೋಗಿಸಬಾರ್ದು. ಇನ್ನು ಯೋಗಾಭ್ಯಾಸವನ್ನು ಮಾಡಿದ್ರೆ ಬ್ರಹ್ಮ ಪದವಿ ಪ್ರಾಪ್ತಿಯಾಗತ್ತೆ. ಇನ್ನು ತಾಂಬೂಲವನ್ನು ನಾವು ವರ್ಜ್ಯ ಮಾಡಿದ್ರೆ ನಾನಾ ವಿಧ ಭೋಗ ಪ್ರಾಪ್ತಿಯಾಗತ್ತೆ. ಹಾಗೆ ಸ್ವರ ಇಂಪಾಗತ್ತೆ. ಇನ್ನು ತುಪ್ಪವನ್ನ ಈ ಸಂದರ್ಭದಲ್ಲಿ ಬಿಡೋದ್ರಿಂದ ದೇಹ ಮೃದುವಾಗುತ್ತೆ. ಇನ್ನು ಶಾಖ ವರ್ಜನದಿಂದ, ಅಂದ್ರೆ ಇಲ್ಲಿ ಶಾಖ ಅಂದ್ರೆ ತರಕಾರಿಗಳನ್ನ ತಿನ್ನೋದೇ ಇರೋದ್ರಿಂದ ಪಕ್ವಾನ್ನ ಭೋಜನ ಲಭಿಸುತ್ತೆ. ಕಾಲುಗಳಿಗೆ ತೈಲ ಅಭ್ಯಂಗ ಮಾಡದೇ ಇದ್ರೆ ಶರೀರ ಸುಗಂಧವಾಗುತ್ತೆ. ಇನ್ನು ಮೊಸರು, ಹಾಲು, ತುಪ್ಪಗಳನ್ನು ಬಿಡೋದ್ರಿಂದ ವಿಷ್ಣುಲೋಕ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ ತಪ್ಪಲೆಯಲ್ಲಿ ಬೇಯಿಸಿದ ಅನ್ನವನ್ನು ಬಿಡೋದ್ರಿಂದ ವಂಶ ವೃದ್ಧಿಯಾಗತ್ತೆ. ನೆಲದ ಮೇಲೆ ದರ್ಭೆಯನ್ನ ಹಾಸಿ ಮಲಗಿಕೊಂಡ್ರೆ ಪ್ರತಿ ರಾತ್ರಿ ಭಗವದ್ ಭಕ್ತನಾಗ್ತಾನೆ. ನೆಲದಲ್ಲಿ ಊಟ ಮಾಡಿದ್ರೆ ರಾಜ್ಯಾಧಿಕಾರ ಪ್ರಾಪ್ತಿಯಾಗತ್ತೆ. ಇನ್ನು ಜೇನುತುಪ್ಪ, ಮಾಂಸ ಇವುಗಳನ್ನು ತ್ಯಜಿಸಿದರೆ ಮುನಿ ಆಗ್ತಾರೆ, ಅಂದರೆ ಯೋಗಿ ಸನ್ಯಾಸಿ ಆಗ್ತಾರೆ. ಇನ್ನು ದಿನ ಬಿಟ್ಟು ದಿನ ಉಪವಾಸವನ್ನು ಮಾಡಿದ್ರೆ ಬ್ರಹ್ಮಲೋಕ ಪ್ರಾಪ್ತಿಯಾಗತ್ತೆ. ಅದಕ್ಕೆ ಕೆಲವರು ಈ ಚಾತುರ್ಮಾಸದಲ್ಲಿ ಒಪ್ಪತ್ತು ಊಟವನ್ನು ಮಾಡುವಂಥದ್ದು ಕೂಡ ಇದೆ. ಹಾಗೆ ಉಗುರನ್ನಾಗಲಿ ನಮ್ಮ ಕೂದಲನ್ನಾಗಲಿ ಕತ್ತರಿಸದೇ ಇದ್ದರೆ ಪ್ರತಿದಿನ ಗಂಗಾ ಸ್ನಾನ ಮಾಡಿದಂತಹ ಫಲ ಸಿಕ್ಕತ್ತೆ. ಇನ್ನು ಮೌನ ವ್ರತದಿಂದ ತಡೆ ಇಲ್ಲದಂತಹ ಆಜ್ಞೆ ಉಳ್ಳವನಾಗ್ತಾನೆ. ಹಾಗಾಗಿನೇ ಈ ಚಾತುರ್ಮಾಸ ಸಂದರ್ಭದಲ್ಲಿ ಕೆಲವರು ಮೌನ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ. ಅಂದರೆ ಮಾತಾಡಲ್ಲ, ಏನಾದರೂ ಒಂದು ಹೇಳಬೇಕು, ಒಂದು ಕಮ್ಯುನಿಕೇಷನ್ ಮಾಡಬೇಕು ಅಂದರೆ ಅವರು ಒಂದು ಪುಸ್ತಕದಲ್ಲೋ ಅಥವಾ ಒಂದು ಸ್ಲೇಟಿನ ಮೇಲೋ ಬರೆದು ತೋರಿಸುವಂಥದ್ದು ಇದೆ. ಇನ್ನು ಈ ಚಾತುರ್ಮಾಸದ ಸಂದರ್ಭದಲ್ಲಿ ವಿಷ್ಣುವಿಗೆ ನಮಸ್ಕಾರ ಮಾಡೋದ್ರಿಂದ ಗೋದಾನ ಮಾಡಿದಂತಹ ಫಲ ಪ್ರಾಪ್ತಿಯಾಗುತ್ತೆ. ವಿಷ್ಣುವಿನ ಪಾದ ಸ್ಪರ್ಶದಿಂದ ಕೃತಕೃತ್ಯನಾಗ್ತಾನೆ. ಹಾಗಾಗಿನೇ ದೇವರ ಸನ್ನಿಧಿಯಲ್ಲಿ ನಾವು ಇರಬೇಕು. ಅದರಲ್ಲೂ ದೇವಾಲಯಗಳನ್ನು ಗುಡಿಸೋದ್ರಿಂದ, ಸಾರಿಸೋದ್ರಿಂದ ರಾಜ್ಯಾಧಿಕಾರ ಪ್ರಾಪ್ತಿಯಾಗುತ್ತೆ. ವಿಷ್ಣುವಿಗೆ ಕೇವಲ ಒಂದು ನಮಸ್ಕಾರವನ್ನು ಮಾಡಿದ್ರೆ ಸಾಕು, ಒಂದು ದಿನಕ್ಕೆ ವಿಷ್ಣು ಲೋಕ ಪ್ರಾಪ್ತಿಯಾಗುತ್ತೆ. ಇನ್ನು ಏಕಭುಕ್ತವನ್ನು ಆಚರಿಸಿದ್ರೆ, ಅಂದರೆ ಒಂದು ಹೊತ್ತು ಊಟವನ್ನು ಮಾಡಿದ್ರೆ ಅಗ್ನಿಹೋತ್ರದ ಫಲ ಅವರಿಗೆ ಸಿಕ್ಕತ್ತೆ. ಇನ್ನು ಆಯಾಚಿತ ವ್ರತದಿಂದ ಬಾವಿ, ಕೆರೆ, ಧರ್ಮಶಾಲೆಗಳನ್ನು ಕಟ್ಟಿಸಿದಂತಹ ಪುಣ್ಯ ಫಲ ಸಿಕ್ಕತ್ತೆ. ಹಗಲಿನ 6ನೇ ಭಾಗದಲ್ಲಿ ಊಟ ಮಾಡೋದ್ರಿಂದ ಅನೇಕ ಕಾಲ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಅಂದ್ರೆ ಹಗಲಿನ 12 ಗಂಟೆಗಳ ಅವಧಿಯಲ್ಲಿ 6 ಗಂಟೆ ಏನಿದ್ರೆ, ಅಂದ್ರೆ 4 ಗಂಟೆಯ ನಂತರದಲ್ಲಿ ಈ ಸೂರ್ಯಾಸ್ತಕ್ಕೆ ಮೊದಲು ಊಟ ಮಾಡೋದ್ರಿಂದ ಅವರಿಗೆ ವಿಶೇಷವಾಗಿ ಸ್ವರ್ಗ ಸಿಕ್ಕತ್ತೆ. ಇನ್ನು ಎಲೆಯಲ್ಲಿ ಉಣ್ಣೋದ್ರಿಂದ ಕುರುಕ್ಷೇತ್ರದಲ್ಲಿ ವಾಸ ಮಾಡಿದಂತಹ ಫಲ ಸಿಕ್ಕತ್ತೆ. ಶಿಲಾಪಾತ್ರದಲ್ಲಿ ಊಟ ಮಾಡಿದ್ರೆ ಪ್ರಯಾಗದಲ್ಲಿ ಸ್ನಾನ ಮಾಡಿದಂತಹ ಫಲ ಸಿಕ್ಕತ್ತೆ. ಹೀಗಾಗಿ 4 ತಿಂಗಳಿಂದ ಸಾಧ್ಯವಾದಂತಹ ವ್ರತಗಳನ್ನು ಏಕಾದಶಿ ಅಥವಾ ದ್ವಾದಶಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಶ್ರಾವಣದಲ್ಲಿ ಮಾಡತಕ್ಕಂತಹ ವಿಶೇಷ ವ್ರತದ ಸಂಕಲ್ಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡಬೇಕು. ಇಲ್ಲಿ ಅಹಂ ಶಾಕಂ ವರ್ಜಯಿಷ್ಯೆ ಶ್ರಾವಣೇ ಮಾಸಿ ಮಾಧವ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ, ಅಂದ್ರೆ ಈ ಶಾಖ ಶಬ್ದದಿಂದ ಲೋಕದಲ್ಲಿ ಪ್ರಚಾರದಲ್ಲಿರುವಂತಹ ಫಲ, ಮೂಲ, ಪುಷ್ಪ, ಎಲೆ, ಅಂಕುರ, ದಂಟು, ತೊಗಟೆ ಇವುಗಳೆಲ್ಲ ಕೂಡ ಸಮಾವಿಷ್ಟವಾಗುತ್ತೆ. ಇವುಗಳನ್ನ ಉಪಯೋಗಿಸಬಾರದು ಅನ್ನುವಂಥ ಅರ್ಥ. ಹಾಗೆ ಇವೆಲ್ಲವೂ ಕೂಡ ವರ್ಜ್ಯ. ಇನ್ನು ಧಾನ್ಯ ವರ್ಜನದಲ್ಲಿ ಯಾರಾದರೂ ಬರೀ ಕೊತ್ತಂಬರಿಯನ್ನ ವರ್ಜ್ಯ ಮಾಡತಕ್ಕದ್ದು, ಹಾಗೆ ಶುಂಠಿ, ಅರಿಶಿನ, ಜೀರಿಗೆ ಈ ಸಾಂಬಾರು ಪದಾರ್ಥಗಳನ್ನು ಕೂಡ ಬಿಡತಕ್ಕದ್ದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಇಲ್ಲಿ ಈ ಚಾತುರ್ಮಾಸದ ಸಂದರ್ಭದಲ್ಲಿ ಉತ್ಪನ್ನವಾದಂತಹ ಅಥವಾ ಮೊದಲು ಉತ್ಪನ್ನವಾಗಿ ಬಿಸಿಲಿನಲ್ಲಿ ಒಣಗಿಸಿದಂತಹ ಎಲ್ಲ ಶಾಖಗಳನ್ನು ಕೂಡ ಬಿಟ್ಟು ಬಿಡಬೇಕು ಅನ್ನುವಂಥದ್ದು. ಹಾಗೆ ಇಲ್ಲಿ ಕಾರ್ತಿಕ ಹುಣ್ಣಿಮೆಯ ಪ್ರಕರಣದಲ್ಲಿ ನಾವು ತಿಳಿರುವಂತೆ ಇಲ್ಲಿ ಶಯನಿ ಮತ್ತೆ ಬೋಧಿನಿ ಏಕಾದಶಿ ದಿನಗಳಲ್ಲಿ ತಪ್ತ ಮುದ್ರಾ ಧಾರಣೆಯನ್ನ ಮಾಡಬೇಕು. ಮೊನ್ನೆ ಏಕಾದಶಿಯ ದಿನ ಆಗಿದೆ, ತಪ್ತ ಮುದ್ರಾ ಧಾರಣೆಯನ್ನ ಮಾಡಿಕೊಳ್ಳುವಂಥದ್ದು. ಇನ್ನು ರಾಮಾರ್ಚನ ಚಂದ್ರಿಕೆಯಲ್ಲಿ ಹೇಳಿರೋ ರೀತಿ ತಪ್ತ ಮುದ್ರಾ ಧಾರಣೆಯ ಒಂದು ಕಾರ್ಯವನ್ನ ಅವಶ್ಯ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಈ ಚಾತುರ್ಮಾಸದ ಸಂದರ್ಭದಲ್ಲಿ ಆಷಾಢ ಶುದ್ಧ ದ್ವಾದಶಿಯಲ್ಲಿ
ವಾಮನನ ಪೂಜೆಯನ್ನು ಮಾಡಿದ್ರೆ ನರಮೇಧ ಯಜ್ಞವನ್ನ ಮಾಡಿದಂತಹ ಫಲ ಉಂಟಾಗುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಚಾತುರ್ಮಾಸದ ಸಂದರ್ಭದಲ್ಲಿ ಕ್ಷೌರವನ್ನ ಮಾಡಿಸ್ಕೊಳ್ಬಾರ್ದು, ವ್ಯಾಸ ಪೂಜಾದಿಗಳನ್ನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಇಲ್ಲಿ 4 ತಿಂಗಳುಗಳಲ್ಲಿ 2 ತಿಂಗಳಾದರೂ ಕೂಡ ಯತಿಗಳು ಒಂದೇ ಕಡೆ ವಾಸ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಈ ಹುಣ್ಣಿಮೆಯ ದಿನದಂದು ವ್ಯಾಸ ಪೂಜೆಯನ್ನ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈ ಚಾತುರ್ಮಾಸದ ಸಂದರ್ಭದಲ್ಲಿ ನಾಳೆ ಈ ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಹುಣ್ಣಿಮೆ ಏನಿದೆ ಇದು ತುಂಬಾ ವಿಶೇಷತೆಯಿಂದ ಕೂಡಿರುವಂಥದ್ದು. ಇದನ್ನ ವ್ಯಾಸ ಪೂಜೆ ಅಂತ ಹೇಳಿ ಕರೆಯುವಂಥದ್ದು, ಇದನ್ನೇ ಗುರುಪೂರ್ಣಿಮಾ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ನೆಚ್ಚಿನ ಗುರುಗಳನ್ನ ಆರಾಧನೆ ಮಾಡುವಂಥದ್ದು, ಗುರು ಸ್ಮರಣೆ ಮಾಡುವಂಥದ್ದು, ಗುರು ಸ್ತೋತ್ರವನ್ನ ಹೇಳ್ಕೊಳ್ಳುವಂಥದ್ದು, ಗುರುಗಳಿಗೆ ಅಲ್ಪ ಕಾಣಿಕೆಯನ್ನ ಕೈಲಾದಷ್ಟು ತನು ಮನ ಧನವನ್ನ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ತುಂಬಾ ಮಹತ್ವಪೂರ್ಣವಾಗಿರುವಂಥದ್ದು. ಹಾಗಾಗಿ ನಾವು ನಾಳಿನ ಸಂಚಿಕೆಯಲ್ಲಿ ಈ ಗುರುಪೂರ್ಣಿಮೆಯ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನೋಡೋಣ. ಹಾಗಾಗಿ ಚಾತುರ್ಮಾಸದ ಸಂದರ್ಭದಲ್ಲೇ ಬರುವಂತ ಈ ಹುಣ್ಣಿಮೆ ಏನಿದೆ, ನಾಳಿನ ಹುಣ್ಣಿಮೆ ತುಂಬಾ ಮಹತ್ವದ್ದು. ಅದರ ಬಗ್ಗೆ ನಾಳಿನ ಮಾಹಿತಿಯನ್ನ ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ತಾವು ಕೂಡ ಈ ಚಾತುರ್ಮಾಸ ವ್ರತವನ್ನ ಅನುಸರಣೆ ಮಾಡಿದಂತಹ ಫಲ ನಿಮಗೆ ಸಿಕ್ಕತ್ತೆ, ಭಗವತ್ ಪ್ರೇರಣೆ ಉಂಟಾಗತ್ತೆ. ಭಗವಂತನ ಅನುಗ್ರಹ ಜೊತೆಗೆ ನಿಮ್ಮ ಮನೆ ದೇವರ ಕುಲದೇವರ ಅನುಗ್ರಹದಿಂದ ನಿಮ್ಮ ಕುಟುಂಬ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಇದರಿಂದ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಧ್ಯಮ ಫಲಪ್ರದವಾಗುವಂತಹ ದಿನ. ಏಕೆಂದರೆ ಈ ದಿನದ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿಯೇ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಯಾಣ ಎಲ್ಲವೂ ಸಿದ್ಧತೆಯಂತೆ ನಡೆಯುತ್ತೆ, ಆದರೆ ಇದ್ದಕ್ಕಿದ್ದಾಗೇ ಪ್ರಯಾಣ ರದ್ದಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ನೀವೇ ತೆಗೆದುಕೊಂಡಂಥ ತೀರ್ಮಾನಗಳನ್ನು ಕೂಡ ನೀವೇ ಬದಲಾವಣೆ ಮಾಡುವಂಥ ಒಂದು ಸಂದರ್ಭ ಕೂಡ ಇದೆ. ಏಕೆಂದರೆ ಈ ದಿನ ನಿಮ್ಮ ಮೂಡ್ ತುಂಬ ಸ್ವಿಂಗ್ ಆಗುವಂಥದ್ದು. ಅಂದರೆ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಅದನ್ನು ಒಂದು ಕಡೆ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದೇ ಈ ದಿನ ಸ್ವಲ್ಪ ಕಷ್ಟ ಆಗುವಂಥದ್ದಿದೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ತುಂಬ ಪ್ರಯೋಜನ ಅನ್ನುವಂಥದ್ದು ಕಾಣಿಸಲ್ಲ. ವಿದ್ಯಾರ್ಥಿಗಳಾಗಲಿ, ಪ್ರೇಮಿಗಳಾಗಲಿ, ಹಾಗೆ ಯುವಕರಾಗಲಿ, ಯುವತಿಯರಾಗಲಿ, ಗೃಹಿಣಿಯರಿಗಾಗಲಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸಮಾಧಾನ ಇರಲ್ಲ. ಹಾಗಾಗಿನೇ ಈ ದಿನ ತುಂಬ ಸಂಯಮದಿಂದ ಇರಬೇಕಾಗತ್ತೆ. ಇನ್ನು ಹೊಸದಾಗಿ ಪರಿಚಯ ಆಗಿದ್ದಾರಲ್ಲ, ಅದರಲ್ಲೂ ತೀರಾ ಇತ್ತೀಚೆಗೆ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಅವರಿಂದ ಈ ದಿನ ಏನೋ ಒಂದು ಸಣ್ಣ ಮಟ್ಟದಲ್ಲಿ ಎಡವಟ್ಟಾಗುವಂಥದ್ದಿರುತ್ತೆ. ಇದು ಇಂಪ್ಯಾಕ್ಟ್ ಸಣ್ಣದಿರಬಹುದು, ಆದರೆ ದಿನ ಕಳೆದಂತೆ ಅದರ ಬಗ್ಗೆ ನೀವೇ ಹೆಚ್ಚು ಚಿಂತೆ ಮಾಡ್ತೀರಿ, ನಾಳೆ ಪಶ್ಚಾತ್ತಾಪ ಪಡ್ತೀರಿ. ಜಾಗ್ರತೆ. ಇನ್ನು ಹಣಕಾಸಿನ ವ್ಯವಹಾರಗಳಾಗಲಿ, ಯಾವುದೇ ವಸ್ತುವನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಹೊಸದಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಆರಂಭ ಮಾಡಬೇಕು ಅನ್ನುವಂಥದ್ದಿದ್ದರೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ತಜ್ಞರ ಮಾರ್ಗದರ್ಶನ ನಿಮಗೆ ಅತಿ ಅಗತ್ಯವಾಗಿ ಬೇಕಾಗಿದೆ. ನಿಮಗೆ ಮನಸ್ಸಿಗೆ ಅನ್ನಿಸ್ಬೋದು, ಈ ವಿಚಾರ ನನಗೆ ಗೊತ್ತಿದೆ, ಇದರಲ್ಲಿ ನನಗೆ ಪ್ರಬುದ್ಧತೆ ಇದೆ ಅಂತ ಹೇಳಿ. ಆದರೆ ಮೇಲುನೋಟಕ್ಕೆ ಅದು ನಿಮಗೆ ಹಾಗನ್ಸತ್ತೆ. ಆದರೆ ಆ ಕೆಲಸದ ಆಳಕ್ಕಿಳಿದಾಗ ಅದರ ಸಾಧಕ ಬಾಧಕಗಳು ಇನ್ನೂ ಕೂಡ ನಿಮಗೆ ಅರ್ಥ ಆಗಿರಲ್ಲ. ಅದಕ್ಕಾಗಿಯೇ ತಜ್ಞರ ಸಲಹೆ ಈ ದಿನ ತುಂಬ ಮುಖ್ಯವಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ಸ್ವಲ್ಪ ಪಾಸಿಟಿವ್ ಆಗಿರಿ. ಏಕೆಂದರೆ ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು ಆ ಸಮಸ್ಯೆಗಳನ್ನು ಅಥವಾ ಸನ್ನಿವೇಶವನ್ನು ಎದುರಿಸಲಿಕ್ಕೆ. ಅದನ್ನು ಭಗವಂತ ನಿಮಗೆ ದಯಪಾಲಿಸ್ತಾನೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ನಿಧಾನ, ಸ್ವಲ್ಪ ಎಳೆದಾಟ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ಸೋಮಾರಿತನ ಬೇರೆ. ಹಾಗಾಗಿ ಸಕಾಲಕ್ಕೆ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಗ್ರಹಗತಿಗಳು ಕೂಡ ನಿಮಗೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲದೆ ಇರೋದರಿಂದ ಯಾವುದೇ ಒಂದು ದೊಡ್ಡ ವಿಚಾರಕ್ಕಾಗಲಿ, ದೊಡ್ಡ ಮಟ್ಟದ ವ್ಯವಹಾರಕ್ಕಾಗಲಿ ಕೈ ಹಾಕಬೇಡಿ. ಹಾಗೆ ದೂರದ ಪ್ರಯಾಣ ಇದ್ದರೆ ಅದನ್ನು ಕೂಡ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಪ್ರಯಾಣದಿಂದ ಈ ದಿನ ನಿಮಗೆ ಭಾರಿ ನಷ್ಟ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು
ಬಗೆಹರಿದಿದೆ. ಆದರೆ ಈ ದಿನ ಎಲ್ಲೋ ಒಂದು ಕಡೆ ಅದು ಬೂದಿ ಮುಚ್ಚಿದ ಕೆಂಡದಂತೆ ಮೇಲೆ ಬರುವಂಥ ಸಾಧ್ಯತೆ ಇರುತ್ತೆ. ಸರ್ಫೇಸ್ ಲೆವೆಲ್ಗೆ ಈ ದಿನ ಬರುವಂಥದ್ದು. ಅದರಿಂದ ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ಒಂದು ಒತ್ತಡ ನಿಮ್ಮ ಕೆಲಸದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಸಕಾಲಕ್ಕೆ ಕೆಲಸಗಳು ಆರಂಭ ಆಗಲ್ಲ. ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇರಲ್ಲ, ಆಸಕ್ತಿ ಇರಲ್ಲ. ಇದರಿಂದ ಫಲಿತಾಂಶಗಳು ಕೂಡ ಅಸ್ತವ್ಯಸ್ತವಾಗುವಂಥದ್ದಿದೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳಾಗಲಿ ಸಹೋದ್ಯೋಗಿಗಳಾಗಲಿ ಈ ದಿನ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥ ಸಾಧ್ಯತೆ ಇರುತ್ತೆ, ನಿಮ್ಮ ಈ ಒಂದು ಕೆಲಸದ ಅಸಮರ್ಥತೆಯಿಂದ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಈ ದಿನ ಅಷ್ಟೊಂದು ಪ್ರೋಗ್ರೆಸ್ ಇಲ್ಲ. ನೀವು ನಿರೀಕ್ಷೆ ಮಾಡಿದಷ್ಟು ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಏನು ಫಲ ಸಿಕ್ಕತ್ತೋ ಅದಕ್ಕೆ ನೀವು ಹೊಂದಿಕೆ ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲೇ ಸೆಟ್ಲ್ ಆಗಬೇಕು, ಅಲ್ಲೇ ಅಡ್ಜಸ್ಟ್ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ಕೆಲಸವನ್ನು ಕೂಡ ಪೂರ್ಣಗೊಳಿಸಲಾಗದಂಥ ಒಂದು ಪರಿಸ್ಥಿತಿ ಇದ್ದರೂ ಇರಬಹುದು. ಅದಕ್ಕಾಗಿ ಕೆಲಸ ಕಡಿಮೆನೇ ಇರಲಿ, ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಮನೆಯಲ್ಲಿರುವಂಥ ಭಿನ್ನಾಭಿಪ್ರಾಯಗಳು ಏನಾದರೂ ಇದ್ದರೆ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಪಾರ್ವತಿ ದೇವಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ, ಏನೋ ಒಂದು ವಿಶೇಷತೆಯನ್ನು ಸಾಧನೆ ಮಾಡುವಂಥ ದಿನ. ಅದಕ್ಕಾಗಿಯೇ ಈ ದಿನ ನಿಮಗೆ ಗ್ರಹ ಸ್ಥಿತಿಗಳೂ ಕೂಡ ಉತ್ತಮವಾಗಿರುತ್ತೆ. ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ತುಂಬ ಆಸಕ್ತಿ ಇರುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ಶುಭ ಫಲಗಳು ಸಿಕ್ಕುವಂಥ ಸಂದರ್ಭ. ಇನ್ನು ಈ ದಿನ ನೀವು ಮಾಡುವಂಥ ಒಂದು ಒಳ್ಳೆಯ ಕೆಲಸ, ಹಿರಿಯರ ಮನಸ್ಸನ್ನು ಗೆಲ್ತೀರಿ, ಹಿರಿಯರನ್ನು ಮೆಸ್ಮರೈಸ್ ಮಾಡ್ತೀರಿ ನಿಮ್ಮ ಮಾತಿನಿಂದ, ನಿಮ್ಮ ಕೃತಿಯಿಂದ. ಹಾಗಾಗಿ ಪ್ರತಿದಿನವೂ ಕೂಡ ಇದೇ ರೀತಿಯಲ್ಲಿ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಇದೆಯೇನೋ ಅನ್ನೋಷ್ಟರ ಮಟ್ಟಿಗೆ ನಿಮ್ಮ ಮಾತು ಅವರನ್ನು ಮೋಡಿ ಮಾಡುತ್ತೆ. ಇನ್ನು ಈ ದಿನದಲ್ಲಿ ಸಾಮಾಜಿಕ ಸಂಬಂಧಗಳು ಕೂಡ ಬಹಳ ವಿಶೇಷವಾದಂತಹ ಒಂದು ಅನುಕೂಲವನ್ನು ಪಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಸಂಬಂಧಗಳ ಮಧ್ಯೆ ಈ ದಿನ ಒಂದು ಒಳ್ಳೆಯ ಉತ್ಸಾಹ, ಹುರುಪು ಇರುವಂಥ ಸಂದರ್ಭ ಇದೆ. ಇನ್ನು ಮನೆಯಲ್ಲಿ ನಿಮ್ಮ ಪತಿ ಪತ್ನಿಯರ ಮಧ್ಯೆ ಆಗಲಿ ಅಥವಾ ಮನೆಯಲ್ಲಿರುವಂಥ ಕುಟುಂಬ ಸದಸ್ಯರ ಮಧ್ಯೆಯಲ್ಲಾಗಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಅಥವಾ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗಾಗಿ ಮನಸ್ತಾಪಗಳಿದ್ದರೆ ಈ ದಿನ ಮನಬಿಚ್ಚಿ ಮಾತಾಡಿ, ಅಲ್ಲೇ ಪರಿಹಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿಯಂತ್ರಣವನ್ನು ತಂದುಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಹಿತಶತ್ರುಗಳು ಕೂಡ ನಿಮ್ಮ ಜೊತೆಯಲ್ಲಿರೋದ್ರಿಂದ ಅವರು ನಿಮ್ಮ ಕೈಯಿಂದ ತಪ್ಪು ಮಾಡಿಸುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರದಿಂದ ಇರಿ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋದ್ರಿಂದ ಮನಸ್ಸಿಗೆ ಸಮಾಧಾನ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರಗಳಿರಲಿ, ಯಾವುದೇ ಸಮಸ್ಯೆಗಳಿರಲಿ, ಅದನ್ನು ಆತ್ಮವಿಶ್ವಾಸದಿಂದ ಎದುರಿಸುವಂಥ ಒಂದು ಧೈರ್ಯವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಂತೋಷ ಇದೆ, ಅನುಕೂಲ ಇದೆ. ಹಾಗಾಗಿಯೇ ಈ ದಿನ ಬಹುಮಟ್ಟಿನ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ಈ ದಿನ ನಿಮ್ಮ ಕೈಯಲ್ಲಿ ಅವಕಾಶಗಳು ತುಂಬ ಇರುತ್ತೆ, ಆಪರ್ಚುನಿಟೀಸ್ ತುಂಬ ಇದೆ. ಅದನ್ನು ಬಹಳ ಜಾಣತನದಿಂದ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ನೀವು, ನಿಮ್ಮ ಕುಟುಂಬ, ನಿಮ್ಮ ಒಂದು ಕೆಲಸ, ನಿಮ್ಮ ಉದ್ಯೋಗ ಅಂಥ ಒಂದು ಸ್ವಾರ್ಥತೆಯಲ್ಲೇ ಇರುವಂಥದ್ದು, ಅದು ಕೂಡ ಒಂದು ಅರ್ಥದಲ್ಲಿ ಈ ದಿನ ಒಳ್ಳೆಯದೇ. ಯಾಕೆಂದರೆ ನೀವು ಭದ್ರವಾಗಿದ್ದರೆ, ನೀವು ಕೆಲವೊಂದು ವಿಚಾರಗಳಲ್ಲಿ ಬಲಿಷ್ಠರಾಗಿದ್ದರೆ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮೊದಲು ನೀವು ಬೆಳಿಬೇಕು, ನೀವು ಕೆಲವರಿಗೆ ಆದರ್ಶಪ್ರಾಯವಾಗಬೇಕು. ಅಂಥ ಒಂದು ಸಂದರ್ಭ ಈ ದಿನ ನಿಮಗೆ ಸೃಷ್ಟಿಯಾಗುತ್ತೆ. ಇನ್ನು ಈ ದಿನ ಈಗಾಗಲೇ ಇರುವಂಥ ಸ್ಥಿರಾಸ್ತಿಯ ವಿಚಾರ, ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ನಿಮ್ಮ ಒಡ ಹುಟ್ಟಿದವರ ಮಧ್ಯೆಯಲ್ಲಿ ಯಾವುದೇ ತಂಟೆ ತಕರಾರುಗಳಿದ್ದರೆ ಅದು ಈ ದಿನ ಬಗೆಹರಿಯಲ್ಲ. ಹಾಗಾಗಿ ಅಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಬೇಡಿ. ಇನ್ನು ವಿಶೇಷವಾಗಿ
ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಈ ದಿನ ಬದ್ಧರಾಗಿರ್ತಾರೆ. ನೀವು ಏನು ಹೇಳ್ತೀರೋ ಅದನ್ನು ಕೇಳ್ತಾರೆ. ಆದರೆ ಅದು ದೀರ್ಘಕಾಲದವರೆಗೆ ಅದೇ ಅಭಿಪ್ರಾಯ ಇರಲ್ಲ. ಹಾಗಾಗಿ ಈ ದಿನ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅಂತಾರಲ್ಲ, ಆ ರೀತಿ ಅವರ ಅಭಿಪ್ರಾಯ ಹೇಳಿದಾಗ ಆ ಕೆಲಸವನ್ನು ಅಲ್ಲೇ ಮಾಡಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ, ಕೆಲಸವನ್ನು ಎಳೆದಾಡಬೇಡಿ. ಇನ್ನು ಈ ದಿನ ಅರ್ಧಂಬರ್ಧಾಗಿರುವಂಥ ಕೆಲಸ ಕಾರ್ಯಗಳು ಮನೆಯವರ ನೆರವಿನಿಂದ ಸುಗಮವಾಗಿ ಜರುಗತ್ತೆ. ಹಾಗಾಗಿ ನಿಮ್ಮ ಒಂದು ಪಾತ್ರ ಇದರಲ್ಲಿ ಏನೂ ಇಲ್ಲ, ಮನೆಯವರ ಪಾತ್ರ ಇದೆ, ಆದರೆ ಹೆಸರು ಬರುವಂಥದ್ದು ಮಾತ್ರ ನಿಮಗೆ. ಹಾಗಾಗಿ ಈ ದಿನ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವಂಥ ರೀತಿಯಲ್ಲಿ ಯಾರೋ ಮಾಡಿದ ಪ್ರಯತ್ನಕ್ಕೆ ನಿಮಗೆ ಈ ದಿನ ಒಂದು ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ, ಅನುಕೂಲ ಸಿಕ್ಕತ್ತೆ. ಹಾಗಾಗಿ ಇದೆಲ್ಲ ಕೂಡ ಅದೃಷ್ಟದಲ್ಲಿ ಬರುವಂಥದ್ದು, ಯಾವಾಗಲೂ ಒಮ್ಮೊಮ್ಮೆ ಬರುವಂಥದ್ದು. ಈ ದಿನ ನಿಮಗೆ ಬಂದಿದೆ, ಅದನ್ನು ಅನುಭವಿಸಿ ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಹಿತಶತ್ರುಗಳಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಇದೆ. ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸುವಂಥ ಒಂದು ಪ್ರಯತ್ನ ಅವರಿಂದ ಆಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಕೆಲವೊಂದು ವೀಕ್ನೆಸ್ಗಳ ಬಗ್ಗೆ, ನಿಮ್ಮ ಸೀಕ್ರೆಟ್ಗಳ ಬಗ್ಗೆ ಅವರಿಗೆ ಯಾವುದೇ ಮಾಹಿತಿಯನ್ನು ಈ ದಿನ ಕೊಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಒಂದು ವಿಷಯದಲ್ಲಿ ಮಾತ್ರ ನಿಮಗೆ ವಿಶೇಷವಾದಂತಹ ದಿನ, ಅದನ್ನು ಸಾಧಿಸ್ತೀರಿ. ಬಹಳ ದಿನಗಳಿಂದ ನೀವು ಅಂದುಕೊಂಡಿದ್ದಂತಹ ವಿಚಾರ ಅದು, ಅದರಲ್ಲಿ ಈ ದಿನ ತುಂಬ ಪ್ರಭುತ್ವ ಇದೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಕೆಲಸಗಳ ಜವಾಬ್ದಾರಿ ಜಾಸ್ತಿ ಆಗುವಂಥದ್ದು ಇರುತ್ತೆ, ಅದನ್ನು ನಿಭಾಯಿಸಬೇಕು. ಹಾಗಾಗಿ ತುಂಬ ತಾಳ್ಮೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮಗೆ ಇದ್ದಕ್ಕಿದ್ದಾಗೆ ಎಲ್ಲ ಒಂದು ಕಡೆ ಒಂದು ಅದೃಷ್ಟ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಯಾವುದು ಅದೃಷ್ಟ ಯಾವುದು ದುರಾದೃಷ್ಟ ಅನ್ನುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಆಗುತ್ತೆ. ಏಕೆಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಮನಸ್ಸು ಅಷ್ಟೊಂದು ಪಕ್ವವಾಗಿಲ್ಲ. ಯಾವುದೋ ಒಂದು ಯೋಚನೆ, ಯಾವುದೋ ಒಂದು ಗುಂಗಿನಲ್ಲೇ ಈ ದಿನ ಮನಸ್ಸು ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸೇಡು, ದ್ವೇಷ, ಪ್ರತೀಕಾರ ಇದನ್ನು ಈ ದಿನ ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥ ಸಂದರ್ಭ, ಸಂತೋಷದ ಸುದ್ದಿ. ಹಾಗಾಗಿ ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಿಮ್ಮ ಒಂದು ಜೀವನವನ್ನು ಸಂತೋಷಮಯವಾಗಿ ಇಟ್ಕೊಳ್ಬೋದು ಅನ್ನುವಂಥದ್ದರ ಕಡೆ ಗಮನ ಕೊಡಬೇಕು. ಅದರಂತೆ ನಿಮಗೆ ಕೆಲವೊಂದು ಮಾಹಿತಿಗಳು ಕೂಡ ಸಿಕ್ಕತ್ತೆ, ಕೆಲವು ಟಿಪ್ಸ್ಗಳು ಸಿಕ್ಕತ್ತೆ, ಅದನ್ನು ನೀವು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಜೀವನವನ್ನು, ನಿಮ್ಮ ಜೀವನದ ಅಂತರಂಗವನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ಹಾಗಾಗಿ ನೀವು ಹೇಳಿದ್ದೇ ಸರಿ ಅನ್ನುವಂಥ ಒಂದು ಹಠದ ಧೋರಣೆ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ ಎಲ್ಲರ ಜೊತೆ, ಎಲ್ಲ ಕೆಲಸಗಳಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಕಲಾವರಂಭ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಜೊತೆಗೆ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ನಿಮ್ಮ ಪ್ರಯತ್ನ ಚೆನ್ನಾಗಿದೆ, ಆದರೆ ಫಲ ಮಾತ್ರ ಬೇಗ ಸಿಕ್ಕಲ್ಲ. ಹಾಗಾಗಿ ಕೆಲಸ ಕಾರ್ಯಗಳಲ್ಲೇ ನಿಮಗೆ ನಿರಾಸಕ್ತಿ ಮೂಡುವಂಥ ಸಾಧ್ಯತೆ ಇದೆ. ಹಾಗೆ ಮನೆಯಲ್ಲೂ ಕೂಡ ನಿಮ್ಮನ್ನು ಸ್ವತಂತ್ರವಾಗಿ ಬಿಡಲ್ಲ. ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತೀರಿ, ಯಾರದ್ದೋ ಒಂದು ಅಡೆತಡೆ ಇರುವಂಥದ್ದು. ಹಾಗಾಗಿ ಈ ದಿನ ಅಪಶಕುನಗಳೇ ನಿಮಗೆ ಜಾಸ್ತಿ ಕಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕೂಡ ನಿಮ್ಮ ಮನಸ್ಸನ್ನು ಕೊರೆಯುತ್ತೆ. ಯಾಕಾದರೂ ಹೀಗಾಯಿತು ಅನ್ನುವಂಥ ಒಂದು ಪಶ್ಚಾತ್ತಾಪ ನಿಮಗೆ ಆಗಾಗ್ಗೆ ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಪರಿಸ್ಥಿತಿಗಳಿಗೆ ನೀವೇ ತಲೆ ಕೊಡಬೇಕಾಗತ್ತೆ. ನೀವೇ ಮಾಡಿದಂತಹ ಒಂದು ತಪ್ಪಿರ್ಬೋದು, ಮಾಡದೇ ಇರುವಂಥ ಒಂದು ತಪ್ಪಿರ್ಬೋದು, ಅದಕ್ಕೆ ನೀವು ಭಾಜನರಾಗುವಂಥದ್ದು. ಹಾಗಾಗಿ ತಪ್ಪು ಮಾಡಿದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗ್ಬೋದು. ಆದರೆ ನೀವು ಮಾಡಿರದೇ ಇರುವಂಥ ತಪ್ಪಿಗೂ ಕೂಡ ಈ ದಿನ ನೀವು ಬಲಿಪಶು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನದ ಒಂದು ಪರಿಸ್ಥಿತಿ ಯಾವುದೇ ರೀತಿಯಲ್ಲಾದರೂ ಕೂಡ ಬದಲಾವಣೆ ಆಗಬಹುದು. ರೊಟ್ಟಿ ತಿರುವಿ ಹಾಕಿದಾಗ ಆಗ್ಬೋದು ಈ ದಿನದಲ್ಲಿ. ಅದಕ್ಕಾಗಿಯೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಇನ್ನು ಈ ದಿನ
ಕೆಲವೊಂದು ಆತುರದ ಅವಸರದ ನಿರ್ಣಯಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ತಾಳ್ಮೆ ಇದ್ದರೆ ಮಾತ್ರ ಆ ಒಂದು ತೀರ್ಮಾನವನ್ನು ಕೈಗೊಳ್ಳಿ. ಅದರ ಸಾಧಕ ಬಾಧಕಗಳನ್ನು ತಿಳಿದು ತೀರ್ಮಾನವನ್ನು ಕೈಗೊಳ್ಳಬೇಕು. ಹಾಗಾಗಿ ನಿಮ್ಮ ಒಂದು ಡಿಸಿಷನ್ ಒನ್ ಸೈಡೆಡ್ ಆಗಬಾರ್ದು, ಜಾಗ್ರತೆ. ಇನ್ನು ಈ ದಿನ ಯಾರಿಗಾದರೂ ಕೊಟ್ಟಿರುವಂಥ ಹಣ, ಸ್ಥಗಿತಗೊಂಡಿರುವಂಥ ಹಣ, ನಿಮಗೆ ಬರಬೇಕಾಗಿರುವಂಥ ಹಣ, ಅದನ್ನು ಪಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡಿ. ಈ ದಿನ ಸಿಕ್ಕದೇ ಇದ್ದರೂ ಮುಂದೆ ಒಂದು ದಿನ ಅದು ಸಿಕ್ಕತ್ತೆ. ಹಾಗಾಗಿ ನೀವು ಕಷ್ಟಪಟ್ಟಿದ ದುಡಿದಂಥ ಹಣ ನಿಮ್ಮ ಕೈಯಲ್ಲಿರಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ಆದರೆ ಅದರಲ್ಲಿ ಸ್ವಲ್ಪ ಸ್ಪರ್ಧೆ ಇದೆ, ಒಂದು ಹೋರಾಟ ಇದೆ, ತುಂಬ ಚಾಲೆಂಜಸ್ ಬರುತ್ತೆ. ಧೈರ್ಯವಾಗಿ ಅದನ್ನು ನೀವು ಎದುರಿಸಬೇಕಾಗತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಶುಭ ದಿನ, ಸಂತೋಷದ ದಿನ, ಲಾಭದ ದಿನ, ಜೊತೆಗೆ ಆರೋಗ್ಯ ಕೂಡ ಈ ದಿನ ನಿಮ್ಮ ಬಲವರ್ಧನೆಗೆ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ಎಲ್ಲವೂ ಕೂಡ ಯಶಸ್ವಿ ಆಗುವಂಥ ಮುನ್ಸೂಚನೆಗಳು ಕೂಡ ಸಿಗ್ತಾ ಇದೆ. ಅಂದರೆ ಈ 6th ಸೆನ್ಸ್ ನಿಮಗೆ ಈ ದಿನ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇಂಟ್ಯೂಷನ್ ಅದು. ಅದರಿಂದ ಮುಂದೆ ಆಗುವಂಥ ಕೆಲವೊಂದು ಒಳ್ಳೆಯ ಫಲಿತಾಂಶಗಳ ಬಗ್ಗೆ, ಅನಾಹುತಗಳ ಬಗ್ಗೆ ಈ ದಿನ ನೀವು ತುಂಬ ಸರಿಯಾಗಿ ವಿಶ್ಲೇಷಣೆ ಮಾಡ್ತೀರಿ. ಹಾಗಾಗಿನೇ ಈ ದಿನ ಯಾವುದು ಬೇಕು ಯಾವುದು ಬೇಡ ಅನ್ನೋಂಥದ್ರ ಬಗ್ಗೆ ಭಾಳ ಸ್ಪಷ್ಟವಾದಂಥ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಅದೃಷ್ಟ ನಿಮ್ಮ ಪಾಲಿಗಿರುತ್ತೆ. ಅದಕ್ಕಾಗಿಯೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ವಿಶೇಷ ರೀತಿಯಲ್ಲಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮಗೆ ಧನಾತ್ಮಕವಾಗಿರೋದ್ರಿಂದ ಕೆಲವೊಂದು ಹೊಸದಾದ ಕೆಲಸಕ್ಕೆ ಕೈ ಹಾಕ್ತೀರಿ. ವ್ಯಾಪಾರ ಇರ್ಬೋದು, ವ್ಯವಹಾರ ಇರ್ಬೋದು, ಉದ್ಯೋಗ ಇರ್ಬೋದು, ಅಥವಾ ನಿಮ್ಮ ವ್ಯಾಸಂಗ, ಇಲ್ಲ ಯಾವುದೇ ರೀತಿಯ ಚಟುವಟಿಕೆ, ಇದರಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಕುಟುಂಬದವರ ಭಿನ್ನಾಭಿಪ್ರಾಯ ಇದೆ, ಅವರ ಮೂದಲಿಕೆಯ ಮಾತುಗಳಿದೆ. ಅದರ ಮಧ್ಯದಲ್ಲೂ ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡ್ಕೊಳ್ತೀರಿ. ಹಾಗಾಗಿ ಈ ದಿನ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸ್ಕೊಳ್ಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ತಂದೆ ತಾಯಿಯಂದ್ರ ಆಶೀರ್ವಾದ ನಿಮಗಿದೆ. ಭಗವಂತನ ಅನುಗ್ರಹ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ದಾನ ಧರ್ಮಾದಿ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಆಸಕ್ತಿ ಏನೋ ಇರುತ್ತೆ. ಹಾಗೆ ಈ ದಿನ ನೀವು ನಿಮ್ಮ ಮನೆ ದೇವರನ್ನು ದರ್ಶನ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದರಿಂದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಅನಗತ್ಯ ವೆಚ್ಚಗಳು ಜಾಸ್ತಿ ಆಗುತ್ತೆ. ಆದಾಯ ಕಡಿಮೆ ಇದೆ, ಆದರೆ ವೆಚ್ಚದ ಬಾಬ್ತು ಒಂದರ ಮೇಲೆ ಒಂದು ಬರುವಂಥ ಸಾಧ್ಯತೆ ಇದೆ. ಇನ್ನು ನೀವು ಯಾರನ್ನು ಆಶ್ರಯಿಸಿದ್ದೀರಿ, ಯಾರಿಂದ ಹಣದ ಸಹಾಯ ಸಿಕ್ಕತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಿ, ಅಂಥವರಿಂದ ನಿಮಗೆ ಹಣ ಈ ದಿನ ಸಿಕ್ಕಲ್ಲ. ಹಾಗಾಗಿ ಈ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಕೊಳ್ಳಿ. ಅಥವಾ ಹಣ ಎಲ್ಲಿಂದಲೋ ಬರುತ್ತೆ ಅಂತ ಹೇಳಿ ನಿಮ್ಮ ಯೋಜನೆಯನ್ನು ರೂಪಿಸ್ಕೊಳ್ಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಹಣಕಾಸಿನ ಸ್ಥಿತಿಯ ಬಗ್ಗೆನೇ ತುಂಬ ಆಳವಾಗಿ ಆಲೋಚನೆ ಮಾಡುವಂಥದ್ದು ಇದೆ. ನಿಮ್ಮ ಆಸ್ತಿಯ ಬಗ್ಗೆ ಆಗಲಿ, ಹಣದ ಬಗ್ಗೆ ಆಗಲಿ ಈ ದಿನ ಎಲ್ಲಿಲ್ಲದ ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅದಕ್ಕೆ ಪರಿಹಾರ ಅನ್ನುವಂಥದ್ದೇ ಸಿಕ್ಕಲ್ಲ. ವೃಥಾ ಚಿಂತೆ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಇದು ಮನಸ್ಸಿಗೆ ಒಂದು ರೀತಿಯ ಒತ್ತಡ, ಜೊತೆಗೆ ಆರೋಗ್ಯದ ಮೇಲೂ ಕೂಡ ಅದು ಅಡ್ಡ ಪರಿಣಾಮಗಳನ್ನು ಬೀರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಒಂದು ಕನಸುಗಳಾಗಲಿ, ನಿಮ್ಮ ಒಂದು ಆಲೋಚನೆಗಳಾಗಲಿ ಧನಾತ್ಮಕವಾಗಿ ಇರಲಿ, ಪಾಸಿಟಿವ್ ಆಗಿರಲಿ. ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ನಿಮಗೆ ಬರಬಾರ್ದು. ಯಾವುದೇ ಒಂದು ಗುರಿಯನ್ನು ತಲುಪಲಿಕ್ಕೆ ಶಾರ್ಟ್ಕಟ್ ಮೆಥಡನ್ನು ಹುಡುಕಬೇಡಿ. ಕಷ್ಟ ಆದರೂ ಸರಿ, ಅದು ಮಾನ್ಯವಾಗಿರುವಂಥ ದಾರಿಯಲ್ಲೇ ಸಾಗಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳನ್ನು ಆದಷ್ಟು ದೂರ ಇಡುವಂಥ ಒಂದು ಪ್ರಯತ್ನ ಮಾಡಿ. ಜೊತೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂಥವರಾಗಲಿ, ಕೆಲಸಗಳನ್ನು ಈ ದಿನ ಬೇಡ ನಾಳೆ ಮಾಡು ಅಂತ ಹೇಳಿ ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡುವಂಥವರಾಗಲಿ, ತಣ್ಣೀರೆರಚುವಂಥವರು, ಇಂಥವರನ್ನು ಈ ದಿನ ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ದಾರಿ ಸುಗಮವಾಗಬೇಕು. ಆದರೆ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಪೈಪೋಟಿ ಇದೆ, ಸ್ಪರ್ಧೆ ಇದೆ, ತುಂಬ ಚಾಲೆಂಜಸ್ ಇದೆ. ಅದನ್ನು ನೀವು ಈ ದಿನ ಎದುರಿಸಬೇಕು ಅಂದರೆ ತುಂಬ ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು. ನಾಳೆ ಬೆಳಕಾಗತ್ತೆ ಅನ್ನುವಂಥ ಒಂದು ಭರವಸೆಯಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ.
ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನ ನಿಮಗೆ ಸಾಮಾನ್ಯ ಅನ್ನಿಸ್ಬೋದು, ಆದರೆ ನಿಮ್ಮ ಸಾಧನೆ ಮಾತ್ರ ಅಸಾಮಾನ್ಯವಾಗಿರುತ್ತೆ. ಎಲೆ ಮರೆ ಕಾಯಿಯಾಗಿಯೇ ಈ ದಿನ ನೀವು ಒಂದು ದೊಡ್ಡ ಅಚೀವ್ಮೆಂಟ್ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಅತ್ಯುತ್ತಮವಾದಂತಹ ದಿನ. ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ. ಅದರಲ್ಲೂ ನಿಮ್ಮ ಸ್ನೇಹಿತರ ಬೆಂಬಲ, ಅವರ ಮಾರ್ಗದರ್ಶನ, ಅವರ ಸಹಕಾರ 100ಕ್ಕೆ 100ರಷ್ಟು ಸಿಕ್ಕತ್ತೆ ಈ ದಿನ. ಇನ್ನು ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನೆನ್ನೆ ಮೊನ್ನೆ ಇದ್ದಂತಹ ಸಮಸ್ಯೆ ಈ ದಿನ ಬಗೆಹರಿಯುತ್ತೆ. ಏಕೆಂದರೆ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಇದೆ, ಒಳ್ಳೆಯ ಫಲ ಇದೆ. ಹಾಗೆ ಈ ದಿನದಲ್ಲಿ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ. ಇದರಲ್ಲಿ ಮಾತ್ರ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಏಕೆಂದರೆ ಬಣ್ಣದ ಮಾತುಗಳನ್ನು ಬಹಳ ಬೇಗ ನೀವು ನಂಬುತ್ತೀರಿ, ಅಲ್ಲಿ ನಂಬಿಕೆ ದ್ರೋಹ ಉಂಟಾಗುವಂಥ ಸಾಧ್ಯತೆ ಇದೆ, ಜಾಗ್ರತೆ. ಹಾಗೆ ಈ ದಿನದಲ್ಲಿ ಚಾಡಿಕೋರರಿಂದ ಸ್ವಲ್ಪ ದೂರ ಕೂಡ ಇರಬೇಕಾಗತ್ತೆ. ನೀವು ನಿಮ್ಮ ತಿಳಿಯಾದ ಮನಸ್ಸಿಗೆ ಎಲ್ಲ ಒಂದು ಕಡೆ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸುವಂಥ ಒಂದು ಪ್ರಯತ್ನ ನಿಮ್ಮ ಹಿತಶತ್ರುಗಳಿಂದ ಆಗುವಂಥದ್ದು, ಚಾಡಿಕೋರರಿಂದ ಆಗುವಂಥದ್ದು, ಇವರ ಬಗ್ಗೆ ಮಾತ್ರ ತೀವ್ರವಾದ ಗಮನ ಹರಿಸಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿರುವಂಥ ಅಮೂಲ್ಯ ವಸ್ತುಗಳು, ದಾಖಲೆ ಪತ್ರಗಳು, ಹಣ ವಗೈರೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲ ಒಂದು ಕಡೆ ನೀವೇ ಕಳ್ಕೊಳ್ಬೋದು ಅಥವಾ ಯಾಮಾರಿಸಿ ಯಾರೋ ಅದನ್ನು ಕಸಿಬೋದು. ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ಗುರುತರವಾದಂಥ ವಿಚಾರಗಳು, ತುಂಬ ಬಂಡವಾಳ ಹಾಕಿ ಕೆಲವೊಂದು ಕೆಲಸಗಳನ್ನು ಮಾಡಬೇಕು. ವ್ಯಾಪಾರ, ವ್ಯವಹಾರ, ಸ್ಥಿರಾಸ್ತಿ ಖರೀದಿ, ಒಡವೆ ವಸ್ತ್ರಗಳ ಖರೀದಿ ಇತ್ಯಾದಿಗಳ ಬಗ್ಗೆ ಈ ದಿನ ಸ್ವಲ್ಪ ನಿಮ್ಮ ತೀರ್ಮಾನವನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಈ ದಿನದ ತೀರ್ಮಾನ ಅಷ್ಟೊಂದು ನಿಮಗೆ ಫಲಪ್ರದ ಆಗಲ್ಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಈ ದಿನ ನಿಮಗೆ ಚಂದ್ರ ಇರೋದರಿಂದ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ, ಮಾನಸಿಕ ಒತ್ತಡ. ಹಾಗೆ ನೀವು ಯಾರನ್ನು ನಂಬಿದ್ದೀರೋ ಅವರೇ ನಿಮಗೆ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವರಾಗಲಿ, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರಾಗಲಿ ಸ್ವಲ್ಪ ಜಾಗ್ರತೆ. ಯಾವುದೇ ರೀತಿಯ ದಾಖಲೆ ಪತ್ರಗಳಿಲ್ಲದೆ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಎಲ್ಲವೂ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ಇರಬೇಕು, ಪ್ರೂಫ್ ಇರಬೇಕು. ಅದಿದ್ದರೆ ಮಾತ್ರ ವ್ಯವಹಾರ, ಇಲ್ಲಾಂದರೆ ಈ ದಿನ ನೀವು ಅದರಿಂದ ದೂರ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಸಮಸ್ಯೆಗಳ ಬಗ್ಗೆ ಕೆಲವು ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಮಾತಾಡಬೇಕಾಗತ್ತೆ. ಹಾಗಾಗಿ ರಾಜಕಾರಣಿಗಳಿರ್ಬೋದು, ಸರ್ಕಾರದ ಮಟ್ಟದ ಅಧಿಕಾರಿಗಳಿರ್ಬೋದು, ಇವರ ಜೊತೆ ಈ ದಿನ ನಿಮ್ಮ ಚರ್ಚೆ, ವಾದ ವಿವಾದಗಳು ಇರುವಂಥದ್ದಿದೆ. ಆದರೆ ಒಂದು ಲಿಮಿಟ್ ಒಳಗೆ ನಿಮ್ಮ ಮಾತು ಇರಬೇಕಾಗತ್ತೆ, ಒಂದು ಚೌಕಟ್ಟಿನಲ್ಲೇ ಇರಬೇಕಾಗತ್ತೆ. ಅವರಿಗೆ ಕೊಡಬೇಕಾದಂಥ ಒಂದು ಗೌರವವನ್ನು, ಆ ಡ್ಯೂ ರೆಸ್ಪೆಕ್ಟನ್ನು ಕೊಟ್ಟರೆ ನಿಮ್ಮ ಕೆಲಸ ಸುಧಾರಣೆಯತ್ತಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಕುಟುಂಬದ ಸದಸ್ಯರಿದ್ದಾರಲ್ಲ, ಅವರ ಒಂದು ಬೇಕು ಬೇಡಗಳ ಬಗ್ಗೆ, ಅವರ ಭಾವನೆಗಳ ಬಗ್ಗೆ, ಅವರ ಅಭಿಪ್ರಾಯಗಳ ಬಗ್ಗೆ, ಅವರ ದೃಷ್ಟಿಕೋನದ ಬಗ್ಗೆ ಕೂಡ ಈ ದಿನ ನೀವು ಬೆಲೆ ಕೊಡಬೇಕಾಗತ್ತೆ. ಅವರ ಒಂದು ಪರ್ಸ್ಪೆಕ್ಟಿವಲ್ಲಿ ನೀವು ಆ ಸಮಸ್ಯೆಯನ್ನು ನೋಡಬೇಕು. ಹಾಗಾಗಿ ಈ ದಿನ ಒಂದು ಸಮಷ್ಟಿಯಲ್ಲಿ ಕೆಲಸ ಮಾಡಿ, ಟೀಮ್ ವರ್ಕ್ ಮಾಡಿ. ಒಂಟಿಯಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಹಾಗಾಗಿ ಈ ದಿನ ಕುಟುಂಬದವರ ಜೊತೆಯಲ್ಲಿ ಹೆಚ್ಚು ಸಮಯ ಕಳೆಯುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಗೋವಿಂದ ಅಷ್ಟಕವನ್ನು ಹೇಳ್ಕೊಳ್ಳಿ. ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಶ್ರೇಯಸ್ಸಿದೆ, ಲಾಭ ಇದೆ, ಅನುಕೂಲತೆ ಇದೆ. ಹಾಗೆ ಈ ದಿನ ನಿಮಗಾಗಿ ಅಲ್ಲ, ಬೇರೆಯವರಿಗಾಗಿ ಕೂಡ ಕೆಲಸವನ್ನು ಮಾಡುವಂಥ ಒಂದು ಪರೋಪಕಾರ ಇದೆ. ಹಾಗೆ ಈ ದಿನದಲ್ಲಿ
ನೀವು ಮನೆಯ ಹಿರಿಯರಿಂದ ಒಂದು ಒಳ್ಳೆಯ ಆಶೀರ್ವಾದವನ್ನು ಪಡ್ಕೊಂಡು ಸಲಹೆಯನ್ನು ಪಡ್ಕೊಂಡು ಕಾರ್ಯವನ್ನು ಮುಂದುವರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಸಮಯಕ್ಕೆ ಸರಿಯಾಗಿ ಆರಂಭ ಆಗುವಂಥದ್ದಿದೆ. ಟೈಮ್ ಸೆನ್ಸ್ ಚೆನ್ನಾಗಿದೆ ಈ ದಿನ, ಅದಕ್ಕಾಗಿಯೇ ನಿಮಗೆ ಹೆಚ್ಚು ಲಾಭ ಇರುವಂಥದ್ದು. ಇನ್ನು ಈ ದಿನ ನಿಮ್ಮ ಅಧಿಕಾರ ಆಗಲಿ ಅಥವಾ ನಿಮ್ಮ ವ್ಯವಹಾರಗಳಲ್ಲಾಗಲಿ ಒಂದು ಸ್ಥಿರವಾದಂಥ ನೆಲೆ ಕಾಣುವಂಥ ಸಾಧ್ಯತೆ ಈ ದಿನ ಇದೆ. ಹಾಗಾಗಿ ಈ ದಿನ ಕೆಲಸಗಳು ಬಹಳ ಸರಳ ಅನಿಸಿದ್ರೂ ಕೂಡ ಅದರಿಂದ ಬರುವಂಥ ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಇನ್ನು ಈ ದಿನ ಬೇರೆಯವರ ದೌರ್ಬಲ್ಯಗಳನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಇದೊಂದೇ ಈ ದಿನ ನೀವು ಮಾಡಿಕೊಳ್ಳುವಂಥ ಎಡವಟ್ಟು. ಹಾಗಾಗಿ ಬೇರೆಯವರು ನಿಮ್ಮ ಮೇಲೆ ಹರಿಹಾಯುವಂಥದ್ದಾಗಲಿ ನಿಮ್ಮ ಮೇಲೆ ದ್ವೇಷ ಸಾಧಿಸುವಂಥ ಒಂದು ಪ್ರಸಂಗ ಆಗಲಿ ಉಂಟಾಗುವಂಥದ್ದು ಇಂಥ ಸಂದರ್ಭಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಹತ್ತಿರದ ಬಂಧುಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಎಲ್ಲ ಸರಿ ಇದೆ ಅಂತ ಹೇಳಿ ನಂಬಲಿಕ್ಕೂ ಕೂಡ ಹೋಗಬೇಡಿ. ಹಾಗಾಗಿ ಯಾರನ್ನು ಎಲ್ಲಿ ಇಟ್ಟಿರಬೇಕು, ಎಷ್ಟು ಅಂತರದಲ್ಲಿರಬೇಕು, ಇದನ್ನು ನೀವು ತಿಳ್ಕೊಳ್ಬೇಕು. ಅಂಥ ಒಂದು ಒಳ್ಳೆಯ ಪಾಠ ಈ ದಿನ ನಿಮಗೆ ಆಗುತ್ತೆ. ಜೀವನದಲ್ಲೇ ಒಂದು ಒಳ್ಳೆಯ ಪಾಠ ಯಾವುದೇ ವಿಶ್ವವಿದ್ಯಾಲಯ ನಿಮಗೆ ಕಲಿಸಲ್ಲ. ಅಂಥ ಒಂದು ಮಹತ್ತರವಾದ ಅಗತ್ಯವಾದಂಥ ಒಂದು ಪಾಠವನ್ನು ಕಲ್ತ್ಕೊಳ್ತೀರಿ. ಇದು ನಿಮ್ಮ ಮುಂದೆ ಜೀವನದಲ್ಲಿ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ, ತುಂಬ ಇನ್ವಾಲ್ವ್ಮೆಂಟ್ ಇದೆ. ಹಾಗೆ ಈ ಸಮಯ ಪ್ರಜ್ಞೆ ಚೆನ್ನಾಗಿರೋದ್ರಿಂದ ಕೆಲಸಗಳು ಸಕಾಲಕ್ಕೆ ಆರಂಭ ಆಗೋದ್ರಿಂದ ಫಲಿತಾಂಶಗಳು ಕೂಡ ನಿಮಗೆ ಶುಭವನ್ನು ಲಾಭವನ್ನು ತರುತ್ತೆ. ಹಾಗೆ ಈ ದಿನದ ಕೆಲವೊಂದು ಸನ್ನಿವೇಶಗಳು ತುಂಬ ಧನಾತ್ಮಕವಾಗಿರುತ್ತೆ. ಅದು ನಿಮ್ಮನ್ನು ಉತ್ಸಾಹದಲ್ಲಿ ಇರಿಸುವಂಥದ್ದು. ಹಾಗಾಗಿ ಎನರ್ಜಿ ಲೆವೆಲ್ ಆಗಲಿ ಮೋಟಿವೇಶನ್ ಆಗಲಿ ಈ ದಿನ ಬಹಳ ಅದ್ಭುತವಾಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ನಿಷ್ಠೆ, ನಿಮ್ಮ ಸಂಯಮ, ಹಾಗೆ ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳುವಂಥ ರೀತಿ, ಇದರಿಂದ ನೀವು ಮೇಲಧಿಕಾರಿಗಳ ಕಣ್ಣಿಗೆ ಬೀಳುವಂಥದ್ದು. ಅವರು ಕೂಡ ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಹೊಗಳ್ತಾರೆ. ಅದು ಮಾದರಿ ಅಂತಲೇ ಕೆಲವರು ನಂಬುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಜವಾಬ್ದಾರಿಯುತವಾಗಿ ನಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಮನೆಯಲ್ಲಿ ತುಂಬ ಆತ್ಮವಿಶ್ವಾಸ ಇದೆ. ನಿಮ್ಮ ಪತಿಯಾಗಲಿ ಪತ್ನಿ ಆಗಲಿ ಅವರು ತಂದಿರುವಂಥ ಸಮಸ್ಯೆಗಳು ಅಥವಾ ಅವರು ಎದುರಿಸ್ತಾ ಇರುವಂಥ ತೊಂದರೆಗಳು, ಇದರ ಬಗ್ಗೆ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಬಹಳ ಮುಖ್ಯವಾಗಿ ಇರುವಂಥದ್ದು. ಇದು ಟರ್ನಿಂಗ್ ಪಾಯಿಂಟ್ ನಿಮಗೆ. ಅದರಲ್ಲಿ ನಂಬಿಕೆ ಇಟ್ಟು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಯಾವುದೇ ಒಂದು ಸ್ಥಿರಾಸ್ತಿಯ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಅನುಕೂಲ ಇದೆ, ಲಾಭ ಇದೆ. ಆದರೆ ಒಳ್ಳೆಯದಿದೆ, ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ ಕಬ್ಬನ್ನು ಬುಡದವರೆಗೂ ಕೂಡ ತಿನ್ನಲಿಕ್ಕೆ ಹೋಗಬೇಡಿ. ಸ್ವಲ್ಪ ಜಾಗ್ರತೆ. ನಿಮಗೆ ನೀವೇ ಒಂದು ಕಡಿವಾಣ ಹಾಕ್ಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.